ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸುವ ಉದ್ದೇಶದಿಂದ ಕನ್ನಡ ಸೇನೆಯ ಕಾರ್ಯಕರ್ತರು ಚಿಕ್ಕಮಗಳೂರಿನಿಂದ ಬೆಂಗಳೂರಿನವರೆಗೆ ಜಾಥಾ ಕೈಗೊಂಡಿದ್ದಾರೆ. ನವೆಂಬರ್ ತಿಂಗಳು ಪೂರ್ತಿ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಎಲ್ಲ ಜಿಲ್ಲೆಗಳಿಂದ ಕನ್ನಡ ಸೇನೆಯ ಎಲ್ಲ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಸೇರಿಕೊಂಡು ಈ ಬಾರಿಯ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಚಿಕ್ಕಮಗಳೂರಿನಿಂದ 100ಕ್ಕೂ ಹೆಚ್ಚು ಕನ್ನಡ ಸೇನೆಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ರಾಜೇಗೌಡ, ರಾಜ್ಯೋತ್ಸವವನ್ನು ಸರ್ಕಾರ ಕಾಟಾಚಾರವಾಗಿ ನಡೆಸ್ತಾ ಇದ್ದು ಸರಿಯಾಗಿ ಜನರನ್ನ ಒಗ್ಗೂಡಿಸಲು ಸಾಧ್ಯವಾಗ್ತಿಲ್ಲ. ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಕನ್ನಡದ ಕೀರ್ತಿ ಪತಾಕಿಯನ್ನ ಹೆಚ್ಚಿಸುತ್ತಿದ್ದಾರೆ ಎಂದರು. ಇಡೀ ವರ್ಷ ಕನ್ನಡ ಸೇನೆ ನಮ್ಮ ರಾಜ್ಯಾಧ್ಯಕ್ಷರ ಕೆ.ಆರ್. ಕುಮಾರಣ್ಣರ ಸಮ್ಮುಖದಲ್ಲಿ ಇಡೀ ರಾಜ್ಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಬೆಂಗಳೂರು ಚಾಲೂ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಡೀ ನವೆಂಬರ್ ತಿಂಗಳು ಎಲ್ಲ ಜಿಲ್ಲೆಗೆ ಕನ್ನಡ ರಾಜ್ಯೋತ್ಸವ ಒಂದು ಹಸಿರು ನಿಶಾನೆ ತೋರಿಸಿ ಎಲ್ಲ ಜಿಲ್ಲೆಯಲ್ಲಿ ಸಂಭ್ರಮದ ಸಡಗರ ಮಾಡಬೇಕು. ಯಾಕೆ ಅಂತಂದರೆ ಈ ಸರ್ಕಾರ ನಂಬ್ಕೊಬಿಟ್ಟು ಎಲ್ಲ ಒಂದು ಕಡೆ ಕಾರ್ಯಕ್ರಮ ಮಾಡಿ ಅಂದರೆ ಎಲ್ಲ ಅರ್ಜೆಂಟ್ ಅವ್ರು ಬರೋದು ಫೋಟೋಕ್ಕೆ ಕಾಲಮ್ ಇರೋದಂಗೆ 9 ಗಂಟೆಗೆ ಮಾಡ್ತಾರೆ, 10 ಗಂಟೆಗೆ ಜನ ಸೇರಿಸಲ್ಲ, ಜನಗಳಿಗೆ ಒಂದು ಮಾಹಿತಿ ಕೊಡಲ್ಲ. ಹಾಗಾಗಿ ಕನ್ನಡ ಪರ ಸಂಘಟನೆ, ಅದರಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಣ್ಣವರು ಕನ್ನಡ ತಾಯಿ ಭುವನೇಶ್ವರಿ ಪಾದ ನಮಸ್ಕರಿಸಿದವರು ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಿಸ್ಕೊಂಡು ಚಿಂತಕರ ಜೊತೆ ಸಭೆ ನಡೆಸಿ ಇಡೀ ಇವತ್ತು ಏನು ಯುವಕರಿಗೆ ಮಾದರಿಯಾಗಿ ಕನ್ನಡ ನಾಡು ಉಳಿಸ್ಬೇಕು ಅಂಥೇಳಿ ಇವತ್ತು ನಮ್ಮನ್ನೆಲ್ಲ ಜಿಲ್ಲೆಯಲ್ಲಿ ಕರೆದಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ 4:15 ಗಂಟೆಗೆ ಚಿಕ್ಕಬಿದಿರೆಕಲ್ಲಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನಮ್ಮ ಕುಮಾರಣ್ಣನವರು ಇವತ್ತೇ 31ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಹೇಗೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು ಅನ್ನೋದು ಇವತ್ತಿಂದನೇ ಶುರು ಮಾಡಿದ್ದಾರೆ. ಸರ್ಕಾರದವರು ಇದನ್ನೆಲ್ಲ ನೋಡಿ ಈ ನಮ್ಮ ಡಿಸ್ಟಿಕ್ ಫೀಲ್ಡಲ್ಲಿ ಇದರಲ್ಲಿ ಧ್ವಜಾರೋಹಣ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಆದಷ್ಟು ಬೇಗ ಅದನ್ನು ಕಾನೂನು ಕ್ರಮವಾಗಿ ತಗೊಂಡು ನಮ್ಮ ಕರ್ನಾಟಕದ ಧ್ವಜವನ್ನು ಧ್ವಜಾರೋಹಣ ಮಾಡಬೇಕು. ಜಾರ್ಜ್ ಅವರು ಒಂದ್ಸಲಿ ಹೇಳಿದ್ರು, ನಾವು ಮಾಡ್ತೀವಿ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿ ಅಂತ. ಅದನ್ನು ಯಾವ ರೀತಿ ಮಾಡ್ತಾರೆ ನಾಳೆ ನೋಡಬೇಕು. ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಧ್ವಜ ಆರಿಸಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸಿ ಕೆ.ಆರ್. ಕುಮಾರಣ್ಣವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಿಗೆ ಕರೆ ಬಂದಿರೋದ್ರಿಂದ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ.ಸಿ. ರಾಜೇಗೌಡರ ನೇತೃತ್ವದಲ್ಲಿ ಇಡೀ ಎಲ್ಲ ನಾವು ಕನ್ನಡ ಸೇನೆ ಕರ್ನಾಟಕ ಜಿಲ್ಲೆ ವತಿಯಿಂದ ಇವತ್ತು ಕೂಡ ಬಸ್ ಜಾಥಾದ ಮೂಲಕ 2 ದಿವಸದ ಕಾರ್ಯಕ್ರಮ ಇದೆ. ಇವತ್ತು ಚಿಕ್ಕಬಿದಿರೆಕಲ್ಲು, ನಾಳೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೀತಿದೆ. ತಾಯಿ ಭುವನೇಶ್ವರಿಯ ಬದುಕಲ್ಲಿ ನಾವೆಲ್ಲ ಬೆಳೀತಾ ಇದ್ದೀವಿ. ಸೊ ಇಡೀ ನಮ್ಮ ತಾಯಿನಾಡು ಎಲ್ಲರೂ ಇರ್ತಕ್ಕಂಥ ಏನು ಬದುಕ್ತಾ ಇದ್ದೀವಿ ನಾವು ಆ ಆಶೀರ್ವಾದವನ್ನು ನೀಡ್ತಾ ಆ ತಾಯಿ ಆಶೀರ್ವಾದ ತಗೊಳ್ಬೇಕು. ಜೊತೆಗೆ ಎಲ್ಲ ಇಡೀ ಕನ್ನಡದ ನಾಡಿನ ಎಲ್ಲ ಸಮಸ್ತ ಜನಗಳಿಗೆ ನಮ್ಮ ಇಡೀ ಕನ್ನಡ ಸೇನೆ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ